ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರವಾಸಿ ಜೀವನ ಜೋವಿಲ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ನಮ್ಮ ವ್ಲಾಗಲ್ಲಿ ನಾವು ನಿಮಗೆ ನಮ್ಮ ತೋಟ ಮತ್ತು ಹಳತ್ತಾದ ಬಚ್ಚಲು ಮನೆ, ಹಾಗೆ ಅಮ್ಮ ಯಾವುದೆಲ್ಲ ತರಕಾರಿ ಗಿಡ ಎಲ್ಲ ನೆಟ್ಟಿದ್ದಾರೆ ಅದನ್ನೆಲ್ಲ ತೋರಿಸ್ತೇವೆ. ಬನ್ನಿ ನಮ್ಮ ಜೊತೆ. ದಿಗುಲ್ ಪೂರ ಈ ಚಾನೆಲ್ ತೂದು ಪೂರ ಜನರು ಸಪೋರ್ಟ್ ಮಲ್ಪುಲೆ. ಥ್ಯಾಂಕ್ ಯು. ಒಂದಿಗೆಲ್ಲ ಪೂರ ಜನ ರಿಟರ್ನ್ ಪಡವೆ. ಅಪ್ಪ ಬೆಳಿಗ್ಗೆ ಇಲ್ಲಿ ತೆಂಗಿನಕಾಯಿ ನೋಡಿತಾ ಇದ್ದಾರೆ, ಅದು ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ. ನಮ್ಮದು ಆ್ಯಕ್ಚುಲಿ ಫಸ್ಟ್ ಬೆಳಿಗ್ಗೆದು ಕೆಲಸ ಅದುವೇ ಆಗಿರ್ತದೆ. ಅಪ್ಪ ಮತ್ತು ಅಮ್ಮ ಫಸ್ಟ್ ಹೂ ತೆಗಿತಾರೆ, ಮತ್ತು ಹೂ ಕಟ್ಟಿ ಎಲ್ಲ ಆದ ನಂತರ ಅಪ್ಪ ಈ ಕೆಲಸಕ್ಕೆ ಬರ್ತಾರೆ. ತೆಂಗಿನಕಾಯಿ ಒಡೆದು ಅದನ್ನು ಒಣಗಿಸಿ ಹಾಕೋದು. ನೋಡಿ, ಅಪ್ಪನಿಗೆ ಏನೋ ಸಿಕ್ಕಿದೆ ತೆಂಗಿನಕಾಯಿ ಪೊಂಗು. ದಕ್ಕೈ ವಾವ್, ಎಷ್ಟು ಚಂದ ಉಂಟು. ನೋಡಿ ಗೈಸ್, ಇದು ತೆಂಗಿನಕಾಯಿ ಪೊಂಗು ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಉಂಟು, ಸ್ವೀಟ್ ಉಂಟು. ಇವಾಗ ಸಂಜೆ 5 ಗಂಟೆ ಆಗ್ತಾ ಬಂತು. ನಾವು ಸ್ನಾನಕ್ಕೆ ಅಂತ ನೀರು ಬಿಸಿ ಮಾಡ್ತಾ ಇದ್ದೇವೆ. ನಮ್ದು ಇದು ಹೊರಗಡೆ ಇರುವ ಓಲ್ಡ್ ಬಾತ್ರೂಮ್, ತುಂಬಾ ಹಳೆಯದ್ದು. ಆಕ್ಚುಲಿ ಮಳೆಗಾಲದಲ್ಲಿ ಇಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಸೋರ್ತದೆ. ಅದಕ್ಕೆ ನಾವು ಬಂದ ನಂತರ ಅಮ್ಮನಿಗೆ ಹೇಳಿದ್ವಿ, ನಾವು ಇಲ್ಲಿ ನೀರು ಬಿಸಿ ಮಾಡಿ ನಾವು ಇಲ್ಲಿ ಸ್ನಾನ ಮಾಡ್ತೇವೆ. ನಮ್ಗೆ ಅದೊಂದು ಓಲ್ಡ್ ಮೆಮೊರೀಸ್. ಸೊ ತುಂಬಾ ಒಳ್ಳೆ ಆಗ್ತದೆ ಇಲ್ಲಿ, ಒಳ್ಳೆ ಫುಲ್ ಬಿಸಿ ನೀರಲ್ಲಿ. ಬನ್ನಿ 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 ನೋಡಿ, ಇದು ತುಂಬಾ ಹಳೇ ನಮ್ದು ಇದು ಬಾತ್ರೂಮ್. ಹಾಗೆ ನಾವಿಲ್ಲಿಂದ ತೋಟಕ್ಕೆ ಹೋಗ್ತೇವೆ. ಸೊ ಇದು ನಾವು ತೋಟಕ್ಕೆ ಹೋಗುವ ದಾರಿ. ಇಲ್ಲಿ ನಮ್ದು ಪೆಪ್ಪರ್ ಇದಿದೆ, ಮನೆ ಫ್ರಂಟ್ ಒಂದು ತೆಂಗಿನ ಮರ ಇದೆ, ಅಲ್ಲಿ ಬ್ಲ್ಯಾಕ್ ಪೆಪ್ಪರ್ ಇದು ಬಳ್ಳಿ ಇದೆ. ಅದಿನ್ನು ತೆಗೆಯುವ ಟೈಮ್ ಆಗ್ಲಿಲ್ಲ, ನೋಡ್ಬೋದು. ಅದರ ಪಕ್ಕ ಪಪ್ಪಾಯದ್ದು ಮರ ಇದೆ, ಅಲ್ಲಿ ನೋಡಿ, ಪಪ್ಪಾಯ ಗಿಡ ಅವ್ರ ಮರ. ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ, ಪಪ್ಪಾಯ ಮರ ಹೇಳುದ ಗಿಡ ಹೇಳುದ? ಆಕ್ಚುಲಿ ಗಿಡ ಅನ್ಸುತ್ತೆ. ಕಾಯಿ ಎಲ್ಲ ಪಪ್ಪಾಯ ಕಾಯಿ ಉಂಟು, ಬಟ್ ತುಂಬ ಹಣ್ಣಾದ್ರಂದು ತುಂಬಾ ಸ್ವೀಟ್ ಇದೆ, ಸಖತ್ತಾಗಿರುತ್ತೆ. ಬನ್ನಿ. ಹಾಯ್ ಕರ್, ಹಾಯ್ ಕರ್, ಹಾಯ್ ಕರ್, ಅಷ್ಟೇ ಹಾಯ್ ಕರ್. ಹಾಯ್. ಇಲ್ಲಿ ನೋಡಿ, ನಮ್ಮ ಇವಳು ವ್ಲಾಗ್ ಮಾಡ್ಲಿಕ್ಕೆ ಬಿಡುದಿಲ್ಲ ನೋಡಿ. ಇಲ್ಲೊಂದು ಸೀತಾಫಲ ಉಂಟು ನೋಡಿ. ಇಲ್ಲಿ ನೀವು ನೋಡ್ಬೋದು ಒಂದು ಬಾವಿ. ಇದು ತುಂಬಾ ಹಳೇದು, ಲೈಕ್ ಒಂದು 70 years ಓಲ್ಡ್. ಇದರಲ್ಲಿ ಈ ನೀರನ್ನು ನಾವು ಬರೀ ತೋಟಕ್ಕೆ ಮಾತ್ರ ಯೂಸ್ ಮಾಡ್ತೇವೆ. ಅದರಲ್ಲಿ ಮೀನಿದೆ, ಮಡೊಂಜಿ ಮತ್ತೆ
ಮುಗುಡು ಅದೆಲ್ಲ ಇದೆ. ಸೊ ನಮಗೆ ಕುಡಿಲಿಕ್ಕೆ ನೀರಿಗಾಗಿ ನಾವು ಬೇರೆ ಮನೆ ಅಂಗಳದಲ್ಲಿ ಒಂದು ಬಾವಿ ಇದೆ, ಅದ್ರದ್ದು ನೀರು ನಾವು ಕುಡಿತೇವೆ. ಇದನ್ನ ಬರೀ ತೋಟಕ್ಕೆ ಅಂತ ಯೂಸ್ ಮಾಡ್ತೇವೆ. ಅಲ್ಲಿ ಫ್ಲಡ್ ಎಲ್ಲ ಆದ್ರೆ ಫುಲ್ ಆ ಬಾವಿ ತುಂಬಿ ಫುಲ್ ನೀರ್ ಮೇಲೆ ಬರ್ತದೆ. ತಿಂದ್ರೆ ಬೆಳಿಗ್ಗೆ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ. ಇದ್ರದ್ದು ಚಟ್ನಿ ಎಲ್ಲ ಒಳ್ಳೇದಾಗ್ತದೆ. ಇಲ್ಲಿ ನೋಡಿ ಅಮ್ಮ ಬದನೆ ಮತ್ತು ಬೆಂಡೆಕಾಯಿ ಗಿಡವನ್ನು ಇದು ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಈ ಕಡೆ ಸಹ ಇದೆ, ಇಲ್ಲಿ ಸಹ ಇದೆ. ಲೈನಲ್ಲಿ ನೆಟ್ಟಿದ್ದಾರೆ ಅಮ್ಮ. ಇಲ್ಲಿ ನೋಡಿ ತೋಟದಲ್ಲಿ ಫುಲ್ ಬಾಳೆ ಗಿಡ ಜಾಸ್ತಿ ಇದೆ ನೋಡಿ. ಇದ್ರಲ್ಲಿ ಸಹ ಒಂದು ಬಾಳೆಕಾಯಿ ಗೊನೆ ಇದೆ. ಇದೆಲ್ಲ ನಾವು ಶಾಪಿಗೆ ಕೊಡ್ತೇವೆ, ಇಲ್ಲದಿದ್ರೆ ನೇಬರ್ಸ್ ಗಳಿಗೆಲ್ಲ ನಾವು ಕೊಡ್ತೇವೆ. ಇಲ್ಲೆಲ್ಲ ತುಂಬಾ ಇದೆ, ಬಟ್ ಈ ಜಾಗದಲ್ಲಿ ಫುಲ್ ನೀರ್ ತುಂಬುತ್ತದೆ. ಫುಲ್ ಮಳೆ ಬಂದ್ರೆ ಅಂತ ಹೇಳ್ತಾರೆ, ಅದಕ್ಕೆ ಫ್ಲಡ್ ಆಗ್ತದಲ್ಲ, ಆ ಟೈಪ್ ಅಲ್ಲಿ ಫುಲ್ ನೀರ್ ತುಂಬುತ್ತದೆ. ಸೊ ಇಲ್ಲಿ ಜಾಸ್ತಿ ಎಂತ ಬೆಳಿಲಿಕ್ಕೂ ಸಹ ಕಷ್ಟ ನಮ್ಗೆ. ನಾವು ಜಾಸ್ತಿ ಮಣ್ಣಾಕಿ ಮೇಲೆ ಏರಿಸಿದ್ರೆ ಸಹ ಜಾಗ, ಸ್ಟಿಲ್ ಇಲ್ಲಿ ತುಂಬಾ ಮಳೆ ಬಂದ್ರೆ ಫ್ಲಡ್ ಆಗ್ತದೇನೆ. ಸೊ ಇಲ್ಲೊಂದು ಬಾಳೆಕಾಯಿ ಇದೆ ನೋಡಿ, ಬಾಳೆ ಗಿಡದಲ್ಲಿ ಬಾಳೆಕಾಯಿ ಗೊನೆ. ಗಂಟೆ 5:50 ಆದ್ರೂ ಬಿಸಿಲು ನೋಡಿ ತುಂಬಾ ಇದೆ, ತುಂಬಾ ಶೆಕೆ. ಇಲ್ಲೊಂದು ಇರೋಳು ಮರ ಇದೆ ನೋಡಿ, ಅದಕ್ಕೆ ಎಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಐಸ್ ಆಪಲ್ ಅಲ್ಲ ಇಂಗ್ಲಿಷ್ ಅಲ್ಲಿ, ಅದ್ರ ಮರ ಇದೆ ನೋಡಿ. ನೋಡಿ ಗೈಸ್, ಇವರು ಕರಿಮೆಣಸು ತೆಗಿತಾ ಇದ್ದಾರೆ ನೋಡಿ. ಇದು ಏಣಿಮೇಳೆ ಹತ್ತಿ ನೋಡಿ. ನಿಮ್ಮ ಮನೆಯಲ್ಲಿ ಕರಿಮೆಣಸು ತೆಗಿಲಿಕ್ಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ನೋಡಿ ಅಪ್ಪ ಸಹ ಕರಿಮೆಣಸು ತೆಗಿತಾ ಇದ್ದಾರೆ. ಆಕ್ಚುಲಿ ನಮ್ಮ ಫುಲ್ ತೆಂಗಿನ ಮರಕ್ಕೆಲ್ಲ ನಾವು ಕರಿಮೆಣಸು ಬಳ್ಳಿ ಇಟ್ಟಿದ್ದೇವೆ. ಸೊ ಇವಾಗ ತೆಗಿಯೋ ಟೈಮ್ ಆಗಿದಂತೆ. ನಾನು ಆಗ ಆಗ್ಲಿಲ್ಲ ಅಂತ ಹೇಳಿದ್ದೆ, ಬಟ್ ಅಪ್ಪ ಹೇಳಿದ್ರು ಈಗ ತೆಗಿಬಹುದು, ಇನ್ನು ಅದು ಹಣ್ಣಾದ್ರೆಲ್ಲ ಇದು ಹಕ್ಕಿಗಳು ಬಂದು ತಿಂತವೆ. ಸೊ ಇವಾಗ ತೆಗೆದು ಒಣಗಿಸ್ಲಿಕ್ಕೆಲ್ಲ ಹಾಕ್ಬೋದು. ಇದು ನೀವು ನೋಡ್ಬೋದು ಗೈಸ್, ಲಾಸ್ಟ್ ವ್ಲಾಗ್ ಅಲ್ಲಿ ನಾವು ಬಾಳೆಕಾಯಿದ್ದು ದಿಂಡು ತೋರಿಸಿದ್ವಲ್ಲ, ಅಮ್ಮ ಹೇಗೆ ಅದನ್ನ ಬಿಡಿಸ್ತಾ ಇದ್ರು ಮತ್ತೆ ಅದು ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ. ಇದ್ರ ಹೆಲ್ತ್ ಬೆನಿಫಿಟ್ಸ್ ಕೂಡ ಅಮ್ಮ ನಿಮ್ಗೆ ಹೇಳಿದ್ದು, ಹೆಲ್ತ್ಗೆ ತುಂಬಾ ಒಳ್ಳೇದು. ಸೊ ಅಮ್ಮನಿಗೆ ನಾವು ಹೇಳಿದ್ವಿ ಪಲ್ಯ ಮಾಡಿ ಕೊಡಿ ನಮಗೆ ಅಂತ. ಸೊ ಅಮ್ಮ ಅದನ್ನ ಕಟ್ ಮಾಡಿ ಅದ್ರ ಪಲ್ಯ ಮಾಡುವ ಅಂತ. ಅದ್ ನೋಡಿ ಹೇಗೆ ಕಟ್ ಮಾಡ್ತಿದ್ದಾರೆ ಅಂತ. ಇದ್ರ ಪಲ್ಯ ಕೂಡ ತುಂಬಾ ಒಳ್ಳೇದಾಗ್ತದೆ. ಅದು ಕಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಪ್ರೋಸೆಸ್ ಉಂಟು. ಅದ್ರದ್ದು ತುಂಬಾ ಸ್ಟಿಕ್ಕಿ ಎಲ್ಲ ತೆಗಿಬೇಕು. ಮತ್ತೆ ಒಂದು ಕಡ್ಡಿಯಲ್ಲಿ ಸ್ಟೀರ್ ಮಾಡಿ ಅದ್ರದ್ದು ನೂಲ್ ಟೈಪ್ ಇರುತ್ತೆ, ಅದನ್ನೆಲ್ಲ ತೆಗೆದು ಆಮೇಲೆ ಅದನ್ನ ಒಳ್ಳೆ ವಾಶ್ ಮಾಡಿ ಅದನ್ನ ಪಲ್ಯ ಮಾಡಬೇಕು. ಸೊ ನಾನು ಅದನ್ನ ಕಡ್ಡಿಯಲ್ಲಿ ಸ್ಟೀರ್ ಮಾಡ್ತಾ ಇದ್ದೆ. ಚೆನಿಕಾ, ಸೇ ಹಾಯ್, ಗುಡ್ ಮಾರ್ನಿಂಗ್, ಸೇ ಗುಡ್ ಮಾರ್ನಿಂಗ್. ಇವಳು ಹೂ ತೆಗೆದು ಹಾಳು ಮಾಡ್ತಿದ್ದಾಳೆ ನೋಡಿ ಇಲ್ಲಿ ಹಬ್ಬಲಿಕ್ಕೆ. ಅವಳಿಗೆ ಫುಲ್ಲು ಮಾಸ್ಕಿಟೋ ಕಚ್ಚಿದೆ, ಪಾಪ ಫುಲ್ ಗಾಯ ಆಗಿದೆ. ನೋಡಿದ್ರಲ್ಲ ಗೈಸ್ ನಮ್ಮ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಳ್ತೀನಿ.
ಸೊ ನಮ್ಮ ಮುಂದಿನ ವ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಮುಂದಿನ ವ್ಲಾಗಲ್ಲಿ ನಾವು ಆ್ಯಕ್ಚುಲಿ ನಮ್ಮದು ಮದುವೆ ಆಗಿ 5 ವರ್ಷ ಆಗ್ತದೆ. ಅದ್ರದ್ದು ಸೆಲೆಬ್ರೇಷನ್ ಅಂದರೆ ಗ್ರ್ಯಾಂಡಾಗಿ ಮಾಡಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ಇದ್ವಿ. ಸೊ ಅದು ಇದೆ. ಮತ್ತು ಮಕ್ಕಳಿಗೆ ನಾವು ಲೈಕ್ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು ವಿದೌಟ್ ಫೋನ್. ನಮಗೆ ಅಲ್ಲಿ ಎಬ್ರಾಡಲ್ಲಿ ಅದೆಲ್ಲ ಆಗೋದಿಲ್ಲ. ಇಲ್ಲಿ ನಮಗೆ ನೇಚರಲ್ಲಿ ಏನು ಸಿಗ್ತದೆ ಅದರಲ್ಲಿ ನಾವು ಸಣ್ಣದಿರುವಾಗ ಹೇಗೆ ಆಟ ಆಡ್ತಾ ಇದ್ವಿ ಅದನ್ನೇ ನಾವು ಕೂಡ ನಮ್ಮ ಮಕ್ಕಳಿಗೆ ಕಲಿಸಿದ್ದೇವೆ. ಸೊ ನಾವು ಎಲ್ಲಿಗೆ ಹೋದರೂ ಕೂಡ ನಮ್ಮ ಮೂಲವನ್ನು ಮರಿಬಾರ್ದಂತೆ, ಅದು ನಮಗೆ ದೊಡ್ಡವರು ಹೇಳಿಕೊಟ್ಟಿದ್ದಾರೆ. ಸೊ ನಾವು ಅದನ್ನೆಲ್ಲ ಎಂಜಾಯ್ ಮಾಡಿ ಬಂದಿದ್ದೇವೆ. ಸೊ ಈಗಿನ ಮಕ್ಕಳಿಗೆ ಅದೊಂದು ಅಷ್ಟೇನು ಗೊತ್ತಾಗೋದಿಲ್ಲ. ಸೊ ಆ ಆ್ಯಕ್ಟಿವಿಟೀಸ್ ನಿಮಗೆ ತೋರಿಸ್ತೇವೆ, ನಾವು ಏನೆಲ್ಲ ಮಾಡಿಸಿದ್ದೇವೆ, ಮಕ್ಕಳನ್ನು ಹೇಗೆ ಆಟ ಆಡಿಸಿದ್ದೇವೆ ಅಂತೆಲ್ಲ ನಿಮಗೆ ತೋರಿಸ್ತೇವೆ. ಸೊ ನಮ್ಮ ನೆಕ್ಸ್ಟ್ ವ್ಲಾಗ್ ಕೂಡ ನೋಡಿ. ನಮ್ಮ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ, ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವ್ಲಾಗಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.